Hallelujah. Hallelujah. We greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸುತ್ತೇವೆ. On Saturdays, fasting prayer, I am teaching on the subject answered prayers. ಶನಿವಾರ ಉಪವಾಸ ದಿವಸದಂದು ನಾನು ಉತ್ತರಿಸಲ್ಪಟ್ಟಂತ ಪ್ರಾರ್ಥನೆಯ ಕುರಿತಾಗಿ ತೆಗೆದುಕೊಳ್ತಾ ಇದ್ದೇನೆ. All of us pray. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. We should get answer for our prayer. ನಾವು ನಮ್ಮ ಪ್ರಾರ್ಥನೆಗೆ ಉತ್ತರ ಬಯಸ್ತೇವೆ. And Bible teaches us how to get answer for our prayers. ಸತ್ಯವೇದವು ನಮಗೆ ಹೇಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳಬೇಕೆಂಬುದಾಗಿ ಕಲಿಸಿಕೊಡ್ತದೆ. Please turn your Bible to Gospel according to John 15th chapter. We'll read verse 7. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸ್ರಿ. John 15:7. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. If you abide in me and my words abide in you, you shall ask what you will and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. Here Jesus is teaching, if you abide in me and my words abide in you, whatever you ask it will be done. ಇಲ್ಲಿ ಯೇಸು ಸ್ವಾಮಿ ಕಲಿಸ್ಕೊಡ್ತಾ ಇದ್ದಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Means when you are born again, you are in Christ. ಅಂದ್ರೆ ಅರ್ಥ, ಯಾವಾಗ ನೀವು ಹೊಸದಾಗಿ ಹುಟ್ಟುತ್ತೀರೋ ನೀವು ಕ್ರಿಸ್ತನಲ್ಲಿ ಇದ್ದೀರಿ. And word of God abides in your heart, you can pray whatever you want, it will be done. ಯಾವಾಗ ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ನೆಲೆಗೊಂಡಿರ್ತದೋ, ಯಾವಾಗ ನೀವು ಏನಾದ್ರೂ ಪ್ರಾರ್ಥನೆ ಮಾಡಿದರೆ ಅದು ನಿಮಗೆ ಆಗ್ತದೆ. When your prayer is answered, the Father in heaven is glorified. ಯಾವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಪರಲೋಕದಲ್ಲಿರುವಂತ ತಂದೆಗೆ ಮಹಿಮೆ ಉಂಟಾಗ್ತದೆ. So God is more interested in answering your prayer. ಆದ್ರಿಂದ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕಾಗಿ ಹೆಚ್ಚಾಗಿ ಆಸಕ್ತಿ ಉಳ್ಳವನಾಗಿದ್ದಾನೆ. Hallelujah. Hallelujah. So I have studied and made some steps for you. ಅದಕ್ಕಾಗಿ ನಾನು ಧ್ಯಾನ ಮಾಡಿ ನಿಮಗೋಸ್ಕರ ಕೆಲವು ಹೆಜ್ಜೆಗಳನ್ನು ಮಾಡಿದ್ದೇನೆ. The first step is, before you start the prayer, you must be convinced God wants to answer your prayer. ಆದ್ರಿಂದ ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ಮೊಟ್ಟ ಮೊದಲೇದಾಗಿ ಹೆಜ್ಜೆ ನಿಮಗೆ ಅಲ್ಲಿ ಖಚಿತತೆ ಇರಬೇಕು. ಏನಂದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಬಯಸ್ತಾನೆ. Before you pray, you should not go with a doubt, yes or no, whether God will answer me or not. Like that you should not go. ಪ್ರಾರ್ಥನೆಗೆ ನೀವು ಹೋಗುವಾಗ ಒಂದು ಸಂಶಯದಿಂದ ನೀವು ಹೋಗಬಾರ್ದು. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೋ ಇಲ್ಲವೋ ಅನ್ನುವಂತ ಒಂದು ಸಂಶಯದಿಂದ ಹೋಗಬಾರ್ದು. You should go with confidence. God is my Father, I will pray, He will answer. ಒಂದು ಭರವಸೆದಿಂದ ನೀವು ಹೋಗ್ಬೇಕು. ದೇವರು ನನ್ನ ತಂದೆ ಆಗಿದ್ದಾನೆ, ಆತನು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Second, before you do prayer, you must decide what you want to ask based on the promises of God. ಎರಡನೇದಾಗಿ, ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ನೀವು ಮಾಡುವಂತ ಪ್ರಾರ್ಥನೆಯು ದೇವರ ವಾಕ್ಯದ ಆಧಾರವಾಗಿ ಇರಬೇಕು ಅಂತ ನಿರ್ಧಾರ ಮಾಡಬೇಕು. Prayer is not just talking. Prayer, we have to use the scriptures. ಪ್ರಾರ್ಥನೆ ಅಂತಂದಾಗ ಅದು ಸುಮ್ಮನೆ ಮಾತಾಡುವಂತದಲ್ಲ, ಆದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರ ವಾಕ್ಯವನ್ನು ಉಪಯೋಗಿಸಬೇಕು. And third is an act of prayer. ಮೂರನೇದಾಗಿ, ಪ್ರಾರ್ಥನೆ ಮಾಡುವಂತ ವಿಧಾನ. How we have to pray. ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು. When we pray, we should not think, God has all the blessings. When we pray, He is going to send it. With that attitude, we should not pray. ನಾವು ಇಂಥ ಒಂದು ವರ್ತನೆಯಿಂದ, ನಾವು ಮನೋಭಾವನೆಯಿಂದ ನಾವು ಪ್ರಾರ್ಥನೆ ಮಾಡಬಾರ್ದು. ದೇವರ ಹತ್ರ ಎಲ್ಲಾ ಆಶೀರ್ವಾದ ಇದೆ, ನಾನು ಪ್ರಾರ್ಥನೆ ಮಾಡಿದಾಗ ಹೊಂದ್ಕೊಳ್ತೇನೆ. When we pray, we should believe we have already received it. Then we will have it. ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವೋ ನಾವು ನಂಬಬೇಕು, ನಮಗೆ ಆಗಲೇ ಅದು ಸಿಕ್ಕಿದೆ, ಆವಾಗ ನಮಗೆ ಅದು ಸಿಗ್ತದೆ. If you want healing, you should say, Father, we thank you. You already healed us. Then you will be healed. ನಿಮಗೆ ಸ್ವಸ್ಥತೆ ಬೇಕಾಗಿದ್ರೆ ನೀವು ಹೇಳ್ಬೇಕು, ತಂದೆ ಸ್ತೋತ್ರ, ನೀನಾಗ್ಲೇ ನನಗೆ ಗುಣಪಡಿಸಿದ್ದಿ ಎಂಬುದಾಗಿ, ಅವಾಗ ನೀವು ಗುಣ ಹೊಂದ್ತೀರಾ. Hallelujah. Hallelujah. Then after you say Amen, you have to be very careful. ಆಮೇನ್ ಅಂತ ಹೇಳಿದ್ಮೇಲೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು.
your thoughts and desires, everything should be in line with the prayer what you made. ನಿಮ್ಮ ಯೋಚನೆಗಳು ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂತ ಎಲ್ಲ ಯೋಚನೆಗಳು ನೀವು ಯಾವುದರ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೀರೋ ಅದರ ಅನುಗುಣವಾಗಿಯೇ ಇರಬೇಕು. And fifth one, you have to keep your faith. You have to guard your faith. ಐದನೇದನ್ನಂದ್ರೆ ನೀವು ನಿಮ್ಮ ನಂಬಿಕೆಯನ್ನು ಇಟ್ಕೊಳ್ಬೇಕು. ನಿಮ್ಮ ನಂಬಿಕೆಯನ್ನು ಅಲ್ಲಿ ಕಾಪಾಡಿಕೊಳ್ಬೇಕು. Your faith will be tested and tried. ನಿಮ್ಮ ನಂಬಿಕೆಯು ಪರೀಕ್ಷೆಗೆ ಒಳಗಾಗ್ತದೆ. ನಿಮ್ಮ ನಂಬಿಕೆ ಅಲ್ಲಿ ಶೋಧಿಸಲ್ಪಡ್ತದೆ. Patience will help you. ಅವಾಗ ತಾಳ್ಮೆ ಸಹಾಯ ಮಾಡ್ತದೆ. Hallelujah. Hallelujah. And the sixth one I am teaching now. ಆರನೇ ವಿಷಯ ಈಗ ನಾನು ಕಲಿಸ್ಕೊಡ್ತಾ ಇದ್ದೇನೆ. The sixth step is you have to think constantly on the promises of God which we have used in the prayer. ಐದನೇ ಹೆಜ್ಜೆ ಏನಂದ್ರೆ ನೀವು ಯಾವಾಗಲೂ ದೇವರ ವಾಗ್ದಾನದ ಮೇಲೇನೆ ಸತತವಾಗಿ ಯೋಚನೆ ಮಾಡ್ತಾ ಇರಬೇಕು. You have to keep on thinking the promise of God. Consistently you should think. ದೇವರ ವಾಗ್ದಾನದವನ್ನು ಸತತವಾಗಿ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ ಇರಬೇಕು. Only then you will keep your mind away from the doubts and worries. ಆವಾಗ ಮಾತ್ರ ಚಿಂತೆ ಮತ್ತು ಸಂಶಯದಿಂದ ನಿಮ್ಮ ಮನಸ್ಸನ್ನು ದೂರ ಇಡ್ತೀರಾ. Bible says this word of God works like a medicine for you. ಸತ್ಯವೇದ ಹೇಳ್ತದೆ, ಬೈಬಲ್ ಹೇಳ್ತದೆ, ದೇವರ ವಾಕ್ಯವು ನಿಮಗೆ ಔಷಧಿಯ ರೀತಿಯಲ್ಲಿ ಕಾರ್ಯ ಮಾಡುತ್ತದೆ. Let's read the scripture again. Proverbs 4th chapter verse 20 and 21. ಮತ್ತೊಂದು ಸತಿ ನಾವು ಆ ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿ 4th chapter 4ನೇ ಅಧ್ಯಾಯ verse 20 and 21. 20 ಮತ್ತು 21ನೇ ವಚನ. Okay, we'll read verse 22 also. 22ನೇ ವಚನ ಕೂಡ ನಾವು ಓದ್ಕೊಳ್ಳೋಣ. My son, attend to my words, incline thine ear unto my saying. Let them not depart from thine eyes, keep them in the midst of thine heart, for they are life unto those that find them, and health to all their flesh. ಜ್ಞಾನೋಕ್ತಿ 4ನೇ ಅಧ್ಯಾಯ 20ರಿಂದ 22. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. Hallelujah. Hallelujah. Here 4 steps are there. ಇಲ್ಲಿ 4 ಹೆಜ್ಜೆಗಳಿದ್ದಾವೆ. This is a way you have to find the word of God. ಈ ರೀತಿಯಲ್ಲಿಯೇ ದೇವರ ವಾಕ್ಯವನ್ನು ನೀವು ಕಂಡುಕೊಳ್ಬೇಕು. When you find the word of God, it will work for you. ಯಾವಾಗ ನೀವು ದೇವರ ವಾಕ್ಯವನ್ನು ಕಂಡುಕೊಳ್ತೀರೋ ಅದು ನಿಮಗೆ ದೊರೆಯುವುದು. It will be a health to all that flesh, it says. ಇಲ್ಲಿ ವಾಕ್ಯ ಹೇಳ್ತದೆ ಅದು ನಿಮ್ಮ ದೇಹಕ್ಕೆಲ್ಲ ಆರೋಗ್ಯವಾಗಿರ್ತದೆ. It will be life for you. ಅದು ನಿಮಗೆ ಒಂದು ಜೀವವಾಗಿರ್ತದೆ. The word, one place it says it is a medicine to all your flesh. ಇನ್ನೊಂದು ತರ್ಜುಮೆಯಲ್ಲಿ ಹೇಳ್ತದೆ ನಿಮ್ಮ ದೇಹ, ನಿಮ್ಮ ಶರೀರಕ್ಕೆಲ್ಲ ಅದು ಔಷಧಿಯಾಗಿರ್ತದೆ. How? ಹೇಗೆ? We have to find it. ಅದನ್ನು ನೀವು ಕಂಡುಕೊಳ್ಬೇಕು. How to find it? ಹೇಗೆ ಅದು ಕಂಡುಹಿಡಿಯುವಂತದ್ದು? You have to do what verse 20 and 21 says. 20 ಮತ್ತು 21ನೇ ವಚನ ಏನ್ ಹೇಳ್ತದೋ ಅದನ್ನು ನೀವು ಮಾಡಬೇಕು. First you should put all your attention on the word of God, the promise of God. ಮೊಟ್ಟ ಮೊದಲನೇದಾಗಿ ನಿಮ್ಮ ಪೂರ್ಣ ಗಮನವನ್ನು ಆ ದೇವರ ವಾಗ್ದಾನದ ಮೇಲೆ ಹಾಕಬೇಕು. Your spirit, soul and body, everything, we should focus on the scripture. ನಿಮ್ಮ ಆತ್ಮ, ಪ್ರಾಣ, ಶರೀರ ಸಂಪೂರ್ಣವಾಗಿ ಆ ವಾಕ್ಯದ ಮೇಲೆ ನೀವು ಹಾಕಬೇಕು. Second, you have to incline your ear. ಎರಡನೇದಾಗಿ ನಿಮ್ಮ ಕಿವಿಯನ್ನು ಆ ವಾಕ್ಯದ ಕಡೆ ಹಾಕಬೇಕು. Means you have to submit yourself to word of God. Not only you should hear, you should do it. ಅಂದ್ರೆ ಅರ್ಥ, ನೀವು ದೇವರ ವಾಕ್ಯವನ್ನು ಬರೀ ಕೇಳುವುದಲ್ಲದೆ ಆ ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಅಧೀನ ಮಾಡಿಕೊಳ್ಳಬೇಕು. And third one, let them not depart from your eyes. ಮೂರನೇದಾಗಿ ಅದು ನಿಮ್ಮ ದೃಷ್ಟಿಯಿಂದ ತಪ್ಪದಿರಲಿ. Meaning is always keep your focus. ಅಂದ್ರೆ ಅರ್ಥ, ಯಾವಾಗಲೂ ನಿಮ್ಮ ದೃಷ್ಟಿ ಆ ಕಡೆನೆ ಕೇಂದ್ರೀಕರಿಸಬೇಕು. After you pray, you should not forget about it. ಪ್ರಾರ್ಥನೆ ಮಾಡಿದ ಮೇಲೆ ಆ ವಾಗ್ದಾನದ ಕುರಿತಾಗಿ ಮರ್ತು ಹೋಗಬಾರದು. Keep focus. ಅದರ ಮೇಲೆ ನಿಮ್ಮ ದೃಷ್ಟಿ, ಗಮನ
ಕೇಂದ್ರ ಇಡಬೇಕು. Morning, keep it on focus. ಬೆಳಗ್ಗೆ ಅದರ ಮೇಲೆ ನೀವು ಕೇಂದ್ರೀಕರಿಸಬೇಕು. Afternoon, keep it focus. ಮಧ್ಯಾಹ್ನ ಕೂಡ ನಿಮ್ಮ ಗಮನವನ್ನು ಆ ವಾಕ್ಯದ ಮೇಲೆನೆ And ಕೇಂದ್ರೀಕರಿಸಬೇಕು. evening again, keep it in focus. ಸಾಯಂಕಾಲ ಕೂಡ ನಿಮ್ಮ ಮನಸ್ಸು ನಿಮ್ಮ ಗಮನವನ್ನು ದೇವರ ವಾಕ್ಯದ ಮೇಲೆ Till ಕೇಂದ್ರೀಕರಿಸಬೇಕು. you get the result, don't lose your focus. ಆ ಫಲಿತಾಂಶ ಹೊಂದುವವರೆಗೂ ನೀವು ಆ ನಿಮ್ಮ ಗಮನವನ್ನು ಅಲ್ಲಿ ತೆಗೆದು ಹಾಕಬಾರದು. From the promises of God. ದೇವರ ವಾಕ್ಯದ ವಾಗ್ದಾನದಿಂದ ನಿಮ್ಮ ಗಮನ ತೆಗಿಬಾರದು. And the fourth one is, ನಾಲ್ಕನೇ ವಿಷಯ ಅಂದ್ರೆ keep them in the midst of your heart. ಅವುಗಳನ್ನು ನಿಮ್ಮ ಹೃದಯದ ಒಳಗಡೆ ಇಟ್ಟುಕೋ. Means this, what you prayed, it should not be just for ordinary thing. It should be a center of your heart. It should be a part of your life. Thank you, Lord. You're going to get it. I'm going to get the answer. ಅಂದ್ರೆ ಅರ್ಥ, ಇದು ಏನೆಲ್ಲ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ಅದು ನಿಮ್ಮ ಹೃದಯದಲ್ಲಿ ಇರಬೇಕು. ಅಂದ್ರೆ ಒಂದು ಖಚಿತತೆ ಇರಬೇಕು. ದೇವರೇ ಸ್ತೋತ್ರ, ಈ ನನ್ನ ಪ್ರಾರ್ಥನೆಗೆ ನೀವು ಉತ್ತರ ಕೊಡ್ತೀಯಾ ಎಂಬುದಾಗಿ. Then it works for you. ಅವಾಗ ಇದು ನಿಮಗಾಗಿ ಕಾರ್ಯ It ಮಾಡ್ತದೆ. will be life for you. ಅದು ನಿಮಗೆ ಜೀವವಾಗಿರ್ತದೆ. It says life, all that is needed comes. ಜೀವ ಅಂತಂದ್ರೆ ನಿಮಗೆ ಬೇಕಾಗಿರುವಂತದ್ದು ಎಲ್ಲವೂ ಅದರಲ್ಲಿ It ಅಡಕವಾಗಿದೆ. will be medicine to your flesh. ಅದು ನಿಮ್ಮ ದೇಹಕ್ಕೆಲ್ಲ ಔಷಧಿ ಆಗಿರ್ತದೆ. So I'll just concentrate about healing. ನಾನು ಸ್ವಸ್ಥತೆ ಕುರಿತಾಗಿಯೇ ನಾನು ನಿಮಗೆ ಅಲ್ಲಿ ಕೇಂದ್ರೀಕರಿಸ್ತೇನೆ. One few promises I'll show. ಕೆಲವು ವಾಗ್ದಾನಗಳನ್ನು ನಿಮಗೆ It ತಿಳಿಪಡಿಸ್ತೇನೆ. will be easy for us to understand. ಅವಾಗ ನಿಮಗೆ ಅರ್ಥ ಮಾಡಿಕೊಳ್ಳಕ್ಕೆ ಬಹಳ ಸುಲಭ Maybe ಆಗ್ತದೆ. you're praying for healing. ಬಹುಶಃ ನೀವು ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡ್ತಿರಬಹುದು. How you should give attention. ಹೇಗೆ ನೀವು ಅದರ ಕುರಿತಾಗಿ ಗಮನ How ಕೊಡಬೇಕು, you should submit yourself. ಹೇಗೆ ಅದಕ್ಕೆ ನೀವು ಅಧೀನರಾಗಬೇಕು, How you should focus. ಹೇಗೆ ನೀವು ಅದರ ಮೇಲೆ ಗಮನ ಇಡಬೇಕು. Hallelujah. Hallelujah. All those things I'll teach only about healing today. ಇದು ಎಲ್ಲ ವಿಷಯಗಳು ಬರೀ ಸ್ವಸ್ಥತೆ ಕುರಿತಾಗಿನೇ ಇವತ್ತು ನಾನು ನಿಮಗೆ ಕಲಿಸ್ತೇನೆ. Because sickness is everywhere. ಯಾಕಂದ್ರೆ ಈ ಅನಾರೋಗ್ಯ ಅನ್ನುವಂಥದ್ದು, ಕಾಯಿಲೆ ಅನ್ನುವಂಥದ್ದು ಎಲ್ಲಾ ಕಡೆ ಇದೆ. Anywhere you go, you get sickness. ಯಾವ ಕಡೆ ಬೇಕಾದ್ರೆ ಹೋದ್ರು ಕೂಡ ಅಲ್ಲಿ ರೋಗ ಅನ್ನುವಂಥದ್ದು ಎಲ್ಲಾ ಕಡೆ ಸಿಗ್ತದೆ. But God is a good God. ಆದ್ರೆ ದೇವರು ಒಳ್ಳೆ ದೇವರು. In the Old Testament, in the New Testament, God has given promises for healing. ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲಿ ದೇವರು ಸ್ವಸ್ಥತೆಗಾಗಿ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. We go anywhere, we drink even mineral water. Sometimes we have a problem. ನಾವು ಎಲ್ಲಾದ್ರೂ ಹೋದಾಗ ಕೂಡ ನಾವು ಅಲ್ಲಿ ನೀರು ಕುಡಿತೇವೆ, ಮಿನರಲ್ ವಾಟರ್ ಕುಡಿತೇವೆ. ಒಮ್ಮೊಮ್ಮೆ ಆ ಮಿನರಲ್ ವಾಟರ್ ಕೂಡ ಸಮಸ್ಯೆ ಆಗಿರ್ತದೆ. Turn your Bible to Exodus 23rd chapter. ನಿಮ್ಮ ಸತ್ಯವೇದವನ್ನು ವಿಮೋಚನೆ ಕಾಂಡ ತಿರುಗಿಸ್ರಿ. 23rd chapter, verse 25. ವಿಮೋಚನೆ ಕಾಂಡ 23ನೇ ಅಧ್ಯಾಯ 25ನೇ ವಚನ. And you shall serve the Lord your God. He shall bless thy bread and thy water, and I will take sickness away from thee. ವಿಮೋಚನೆ ಕಾಂಡ 23-25ನೇ ವಚನ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ. Now listen to me. ಈ ಕಡೆ ಕೇಳ್ರಿ. If you worship Him, when you worship Him, God blesses your food and water. ಯಾವಾಗ ನೀವು ದೇವರಾದ ಯೆಹೋವನನ್ನು ಆರಾಧನೆ ಮಾಡ್ತೀರೋ, ದೇವರು ನಿಮ್ಮ ಊಟ ಮತ್ತು ನೀರನ್ನು ಆಶೀರ್ವಾದ ಮಾಡ್ತಾನೆ. He removes the sickness away. ಆತನು ಎಲ್ಲಾ ರೋಗವನ್ನು ನಿಮ್ಮಿಂದ ತೆಗೆದು ಹಾಕ್ತಾನೆ. This scripture should be always before you. ಈ ವಾಕ್ಯವು ಯಾವಾಗಲೂ ನಿಮ್ಮ ಎದುರುಗಡೆ When ಇರಬೇಕು. you are eating food, you should thank God. Father, we thank you. My food and water is blessed. You have removed the sickness away from me. ನೀವು ಊಟ ಮಾಡುವಾಗ ನೀವು ಹೇಳ್ಬೇಕು, ತಂದೆ ಸ್ತೋತ್ರ, ನೀನು ನನ್ನ ಊಟ ಮತ್ತು ನೀರನ್ನು ಆಶೀರ್ವಾದ ಮಾಡಿ ಎಲ್ಲಾ ರೋಗವನ್ನು ನೀನು ತೆಗೆದು ಹಾಕಿದ್ದಿ. Let the promise be right in front of you. ಈ ವಾಗ್ದಾನವು ನಿಮ್ಮ ಕಣ್ಣಿನ ಎದುರುಗಡೆ ಇರಲಿ. Think about it while eating breakfast. ನೀವು ಅಲ್ಲಿ ಬೆಳಗ್ಗೆ ಊಟ ಮಾಡುವಾಗ ಈ ವಾಗ್ದಾನ ನಿಮ್ಮ ಎದುರುಗಡೆ ಇರಲಿ. Let you when you lunch, when you are eating, think about it. ಮಧ್ಯಾಹ್ನದ ಊಟ ಮಾಡುವಾಗ ಕೂಡ ಈ ವಾಗ್ದಾನ ನಿಮ್ಮ ಮುಂದೆ ಇರಲಿ. At night when you eat dinner, think about it. ರಾತ್ರಿ ಊಟ ಮಾಡುವಾಗ ಕೂಡ ಈ ವಾಗ್ದಾನ ನಿಮ್ಮ
ಕಣ್ಣೆ ಎದುರುಗಡೆ Oh, ಇದೆ. thank you. Sickness is gone away from me. ಓ ದೇವರೇ ಸ್ತೋತ್ರ, ರೋಗವು ನನ್ನಿಂದ ದೂರ ಹೋಗಿದೆ. No one will fall sick in my family. ಯಾರು ನನ್ನ ಕುಟುಂಬದಲ್ಲಿ ರೋಗದಲ್ಲಿ ಬೀಳೋದಿಲ್ಲ. Hallelujah. 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 Psalm 103, ಕೀರ್ತನೆ 103 verse 3. 3ನೇ ವಚನ. Psalm 103, verse 3. ಕೀರ್ತನೆ 103 3ನೇ ವಚನ. Who forgives all thine iniquities, who healeth all thy diseases. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. The word iniquity means immoral behavior. ಅಪರಾಧ ಅಂತಂತಂದ್ರೆ ಒಂದು ಅಲ್ಲಿ ಸರಿಯಾಗಿ ಇರ್ಲಾರ್ದಂತ ಒಂದು ಪಾಪದ ಒಂದು ಜೀವಿತ. That needs forgiveness. ಅದಕ್ಕೆ ಕ್ಷಮಾಪಣೆ ಬೇಕು. That is different. ಅದು ಬೇರೆದಾಗಿದೆ. He forgives all your sins. ಆತನು ನಿಮ್ಮೆಲ್ಲ ಪಾಪವನ್ನು ಕ್ಷಮಿಸಿಬಿಡ್ತಾನೆ. Some people are confused between sin and sickness. ಕೆಲವು ಜನರು ನೋಡ್ರಿ, ಪಾಪ ಮತ್ತು ರೋಗ ಇವೆರಡರ ಮಧ್ಯದಲ್ಲಿ ಅಲ್ಲಿ ಗೊಂದಲಕ್ಕೆ ಒಳಗಾಗ್ತಾರೆ. That is why you should find the word of God correctly. ಅದಕ್ಕಾಗಿ ದೇವರ ವಾಕ್ಯವನ್ನು ಸರಿಯಾಗಿ ನೀವು ಕಂಡುಹಿಡಿಬೇಕು. Sin is different, sickness is different. ಅಲ್ಲಿ ಪಾಪ ಬೇರೆ, ಅಲ್ಲಿ ಕಾಯಿಲೆ ಬೇರೆ. Sin he forgives. In the Old Testament it is okay. He forgives us sin. ರೋಗ ಪಾಪ ಅನ್ನುವಂಥದ್ದು ಆತನು ಕ್ಷಮಿಸಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಕ್ಷಮಾಪಣೆ ಬಗ್ಗೆ ಹೇಳ್ತದೆ. All your diseases. ಆಮೇಲೆ ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. All your diseases. ಎಲ್ಲ ಸಮಸ್ತ ರೋಗ. You name any disease, finish it. He has healed. ನೀವು ಯಾವುದೇ ಒಂದು ರೋಗದ ಹೆಸರು ಹೇಳ್ರಿ, ಅದು ಅಲ್ಲಿ ಗುಣವಾಗಿದೆ. How he has done it? ಆತನು ಹೇಗೆ ಅದನ್ನು ಮಾಡಿದ್ದಾನೆ, that is very important. ಅದೇ ಮುಖ್ಯವಾಗಿದೆ. Isaiah had a vision about the cross. ಏಷಾಯನಿಗೆ ಕ್ರೂಜೆಯ ಕುರಿತಾಗಿ ಅಲ್ಲಿ ಒಂದು ದರ್ಶನ ಇತ್ತು. What Jesus did for mankind about sin and sickness, he had a vision. ಯೇಸು ಕ್ರಿಸ್ತನು ಮನುಷ್ಯನಿಗಾಗಿ ಆತನು ಏನು ಮಾಡಿದ್ದಾನೆ ಎಂಬುದಾಗಿ, ಅಥವಾ ರೋಗದ ವಿಷಯವಾಗಿ ಏನು ಮಾಡಿದ್ದಾನೆ ಎಂಬುದಾಗಿ ಇರುವಂತ ಒಂದು ದರ್ಶನ ಆತನಿಗೆ ಇತ್ತು. And what he did for healing, it's people have misinterpreted it. ಆತನು ರೋಗಕ್ಕಾಗಿ ಏನು ಮಾಡಿದಾನೋ ಅದನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. Come with me to Isaiah 53 verse 4. ನನ್ನೊಟ್ಟಿಗೆ ಏಷಾಯ 23 4ನೇ ವಚನಕ್ಕೆ ಬರ್ರಿ. 53 verse 4. ಏಷಾಯ 53 4ನೇ ವಚನ. Here it says, surely he had borne our griefs and carried our sorrows, yet we did esteem him stricken, smitten of God and afflicted. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತು ಹೊರೆಯುವ ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. And verse 5 he says like this. 5ನೇ ವಚನ ಆತನು ಹೇಳ್ತಾನೆ ಈ ರೀತಿಯಲ್ಲಿ. But he was wounded for our transgressions, he was bruised for our iniquities, the chastisement of our peace was upon him, and with his stripes we are healed. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. They take the scripture and say it's all about sin, there's nothing about physical healing. ನಿಮ್ಗೆ ಗೊತ್ತಾ, ಈ ವಾಕ್ಯ ತೆಗೆದುಕೊಂಡು ಅವ್ರು ಹೇಳ್ತಾರೆ ಇದೆಲ್ಲವೂ ಪಾಪದ ಕುರಿತಾಗಿದೆ, ಅದು ರೋಗದ ಕುರಿತ ಅಲ್ಲ. Nothing to do with physical healing. ಅದು ದೇಹದ ಸ್ವಸ್ಥತೆ ಕುರಿತಾಗಿ ಏನು ಸಂಬಂಧನೇ ಇಲ್ಲ. There is a clear distinction made here. ಆದ್ರೆ ನೋಡ್ಬೇಕಾದ್ರೆ ಇಲ್ಲಿ ಸ್ಪಷ್ಟವಾಗಿ ವಿಂಗಡಿಸಲ್ಪಟ್ಟಿದೆ. Even the verse 4, 4ನೇ ವಚನ ಕೂಡ, the first part it says, ಈ 4ನೇ ವಚನದ ಮೊದಲನೇ ಭಾಗ ಹೇಳ್ತದೆ, surely he has borne our griefs and carried our sorrows. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತು ಹೊರೆಯುವ ನಮ್ಮ ಸಂಕಟವೇ. And this translation is not apt, it's not right. ಈ ಒಂದು ತರ್ಜುಮೆ ಅದು ಸರಿಯಾದಂತದಲ್ಲ. If you have any Bible, a study Bible or Bible with margin, explanation is given for this verse
verse 4. ನಿಮ್ಮ ಹತ್ರ ಒಂದು ಸ್ಟಡಿ ಬೈಬಲ್ ಇದ್ದದ್ದು ಆದ್ರೆ, ಆಮೇಲೆ ಅಲ್ಲಿ ಕೆಳಗಡೆ ಒಂದು ರೆಫರೆನ್ಸ್ ಇರುವಂತ ಬೈಬಲ್ ಇರುವುದಾದ್ರೆ, ಈ ಒಂದು 4ನೇ ಅಧ್ಯಾಯದ ಒಂದು ಸ್ಪಷ್ಟತೆಯಲ್ಲಿ ತಿಳಿಸಲ್ಪಡುತ್ತದೆ. Recently I purchased one Bible for my son, New King James Version. ಮೊನ್ನೆನೆ ನನ್ನ ಮಗನಿಗಾಗಿ ಈ ಒಂದು ಹೊಸ ಬೈಬಲ್ ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್ ನಾನು ಖರೀದಿ ಮಾಡಿಕೊಟ್ಟೆ. In that margin is there. ಅಲ್ಲಿ ಕ್ರಾಸ್ ರೆಫರೆನ್ಸ್ ಮಾರ್ಜಿನ್ ಇದೆ. In that the word grief, there number 1 was written. Above that number 1 is written. ಅಲ್ಲಿ ಸಂಕಷ್ಟ ಅನ್ನುವುದಕ್ಕಾಗಿ ಅಲ್ಲಿ ಒಂದು ಅಂತ ಬರೆಯಲ್ಪಟ್ಟಿದೆ. And I just went and read in the notes what is that one means. ಆಮೇಲೆ ನಾನು ಹೋಗಿ ನೋಟ್ಸ್ ನಲ್ಲಿ ಓದಿದೆ, ಒಂದು ಅಂತಂದ್ರೆ ಅದರ ಅರ್ಥ ಏನು. It is written grief means sickness. ಅಲ್ಲಿ ಬರೆಯಲ್ಪಟ್ಟಿದೆ ಸಂಕಷ್ಟ ಅಂತಂದ್ರೆ ರೋಗ. Hallelujah. Hallelujah. Then it says he carried our sorrows. ಆಮೇಲೆ ಅಲ್ಲಿ ಹೇಳ್ತದೆ ಆತನು ನಮ್ಮ ಸಂಕಟವನ್ನು ಹೊತ್ತುಕೊಂಡನು. In that sorrows again number 2 is written. ಸಂಕಟದಲ್ಲಿ ಕೂಡ ಎರಡನೇ ನಂಬರ್ ಅಂತ And ಬರೆಯಲ್ಪಟ್ಟಿದೆ. I'm seeing the meaning. ಆಮೇಲೆ ಅದರ ಅರ್ಥನ ನೋಡುವಾಗ Means pain. ಅಲ್ಲಿ ಬರೀತದೆ ನೋವು. So the correct translation is ಅಲ್ಲಿ ಸರಿಯಾದಂತ ಒಂದು ಭಾಷಾಂತರ ಏನಂದ್ರೆ, surely he has borne our sickness and carried our pains. ನಿಜವಾಗಿಯೂ ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಮತ್ತು ಹೊತ್ತು ಹೊರೆಯು ನಮ್ಮ ನೋವನ್ನು ಹೊತ್ತುಕೊಂಡನು. Hallelujah. Hallelujah. This is a correct translation. ಇದೇ ಸರಿಯಾದಂತ ಒಂದು ತರ್ಜುಮೆ ಆಗಿದೆ. All the Bibles, I've seen so many Bibles it is mentioned. ಎಲ್ಲಾ ಸತ್ಯವೇದದಲ್ಲಿ ಎಲ್ಲಾ ಬೈಬಲ್ ಅಲ್ಲಿ ಅದು ಬರೆಯಲ್ಪಟ್ಟಿದೆ. Hallelujah. Hallelujah. What Jesus took on the cross. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಏನು ಹೊತ್ತುಕೊಂಡಿದ್ದಾನೆ. I like the word surely. ಅಲ್ಲಿ ಬರೆಯಲ್ಪಟ್ಟಂತ ನಿಜವಾಗಿಯೂ ಅನ್ನುವಂತ ಪದ ನನಗೆ ತುಂಬಾ ಇಷ್ಟ. When God's word says surely it is. ಯಾವಾಗ ದೇವರ ವಾಕ್ಯ ನಿಜವಾಗಿಯೂ ಅಂತ ಹೇಳ್ತದೋ ಅದು ನಿಜವಾಗಿಯೇ ಇದೆ. When you talk with somebody, you want to take a commitment. You ask them a question, are you sure? They said, yes, I am sure. ಈಗ ಯಾರೊಟ್ಟಿಗೆ ಆದ್ರೂ ನೀವು ಮಾತಾಡುವಾಗ ಅವರು ಏನಾದ್ರೂ ಮಾತು ಕೊಟ್ಟಾಗ ನೀವು ಕೇಳ್ತೀರಾ ನಿಜವಾಗಿಯೂನಾ ಅಂದಾಗ ಅವಾಗ ಅವ್ರು ಹೇಳ್ತಾರೆ ಇಲ್ಲ ನಿಜವಾಗಿ ಅಂತ ಹೇಳ್ತಾರೆ. So surely he has borne our sickness and carried our pains. ನಿಜವಾಗಿಯೂ ಆತನು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಮತ್ತು ನಮ್ಮ ನೋವುಗಳನ್ನು ಹೊತ್ತುಕೊಂಡನು. Our sickness means what? ನಮ್ಮ ರೋಗ ಅಂತಂದ್ರೆ ಏನು? You name any sickness. ನೀವು ಯಾವುದೇ ರೋಗದ ಹೆಸರಿಡ್ರಿ. You can tell diabetes or high blood pressure, low blood pressure or corona, COVID, anything, you name any sickness, malaria, any sickness. ನೀವು ಯಾವುದೇ ಹೇಳ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, BP ಜಾಸ್ತಿ ಆಗುವಂಥದ್ದು, ಕಡಿಮೆ ಆಗುವಂಥದ್ದು, ಕೊರೋನಾ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಯಾವುದೇ ರೋಗದ ಹೆಸರು. Surely he has borne our sickness. ನಿಜವಾಗಿಯೂ ಆ ರೋಗವನ್ನು ಆತನು ಹೊತ್ತುಕೊಂಡಿದ್ದಾನೆ. Oh, that's wonderful. ಅದು ಅದ್ಭುತ. Because he has borne, there's no need for me to carry. ಆತನು ಹೊತ್ತುಕೊಂಡ ಕಾರಣ ನಾನು ಹೊತ್ತುಕೊಳ್ಳುವಂತದ್ದು ಅಗತ್ಯ ಇಲ್ಲ. There's no need for you to carry it. ನೀವು ಕೂಡ ಹೊತ್ತುಕೊಳ್ಳುವಂತದ್ದು ಅಲ್ಲಿ ಅಗತ್ಯ ಇಲ್ಲ. And he carried our pains. ಆತನು ನಮ್ಮ ನೋವುಗಳನ್ನು ಕೂಡ ಹೊತ್ತುಕೊಂಡನು. Say my Jesus carried all our pains. ನನ್ನೊಟ್ಟಿಗೆ ಹೇಳ್ರಿ, ನನ್ನ ಯೇಸು ನನ್ನ ಎಲ್ಲಾ ನೋವುಗಳನ್ನು ಹೊತ್ತುಕೊಂಡನು. What pain you have? ಈಗ ನಿಮ್ಗೆ ಯಾವ ನೋವಿದೆ? Leg pain, back pain, headache, all pains Jesus carried. ನಿಮಗೆ ಕಾಲು ನೋವು ಇರ್ಬೋದು, ತಲೆನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಎಲ್ಲಾ ನೋವನ್ನು ಯೇಸು ಕ್ರಿಸ್ತನು ಹೊತ್ತುಕೊಂಡನು. This scripture should be before your eyes. ಈ ವಾಕ್ಯವು ನಿಮ್ಮ ಕಣ್ಣೆದುರುಗಡೆ ಇರಬೇಕು. It should be in your heart. ಅದು ನಿಮ್ಮ ಹೃದಯದಲ್ಲಿ ಇರಬೇಕು. Hallelujah. 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 Morning and afternoon, evening you should tell, my Jesus carried all my pain. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ನೀವು ಹೇಳ್ತಾನೆ ಇರಬೇಕು, ನನ್ನ ಯೇಸು ನನ್ನ ಎಲ್ಲಾ ನೋವುಗಳನ್ನು ಹೊತ್ತುಕೊಂಡನು. You may feel the pain in your leg. ನಿಮ್ಮ ಕಾಲಿನಲ್ಲಿ ನೋವು ನೀವು ಅನುಭವಿಸ್ತಿರ್ಬೋದು. You should tell with your mouth, no, this is only a symptom. My Jesus already carried all my pains. ನೀವು ಹೇಳ್ಬೇಕು, ಇಲ್ಲ ಈ ನೋವು ಬರೇ
ಒಂದು ಅಷ್ಟೇ ಇದು ನೋವು ಅಂತ ಅನಿಸ್ತಾ ಇದೆ, ಆದ್ರೆ ಯೇಸು ನನ್ನ ಎಲ್ಲಾ ನೋವುಗಳನ್ನು ಹೊತ್ಕೊಂಡಿದ್ದಾನೆ. Sometimes we feel pity for ourselves. ಒಮ್ಮೊಮ್ಮೆ ಏನಾದ ನಮ್ಮ ಮೇಲೆ ನಾವೇ ಅಯ್ಯೋ ಪಾಪ ಅಂತೇವೆ. We want somebody to come and press our leg when we feel the pain. ನಾವು ಒಮ್ಮೊಮ್ಮೆ ಯಾರಾದ್ರೂ ಬಂದು ನಮ್ ಕಾಲ್ ಒತ್ತಬೇಕಂತ ಅಂತೇವೆ ಯಾವಾಗ ನಮ್ಗೆ ಕಾಲ್ ನೋವು ಇದ್ದಾಗ. One day I preached in one place, somebody came and asked me, shall I press your leg? ಒಂದ್ ದಿವಸ ನಾನು ಒಂದು ಮೀಟಿಂಗ್ ನಲ್ಲಿ ನಾನು ವಾಕ್ಯ ಸಾರಿದಾಗ ಯಾರಾದ್ರೂ ಬಂದು ಕೇಳಿದ್ರು ನನಗೆ, ನಿಮ್ಮ ಕಾಲ್ ಒತ್ತಲ ನಾನು ಅಂತ. ನಾನು ಕೇಳಿದೆ ಯಾಕೆ? No, you are standing and preaching, it will pain. ಇಲ್ಲ, ನೀವು ನಿಂತ್ಕೊಂಡು ಎಷ್ಟೊಂದು ವಾಕ್ಯ ಸಾರ್ತಾ ಇದ್ದೀರಿ, ಕಾಲ್ ನೋವು ಇರ್ತದಲ್ಲ. No, my pain is gone. Jesus already carried it. ಇಲ್ಲ ಇಲ್ಲ, ನನ್ನ ನೋವು ಹೋಗ್ಬಿಟ್ಟಿದೆ, ಯಾಕಂದ್ರೆ ಯೇಸು ಕ್ರಿಸ್ತನು ಆಗಲೇ ಅದನ್ನು ಹೊತ್ತುಕೊಂಡಿದ್ದಾನೆ. Sometimes I preach 5 hours, 6 hours per day. I teach the word of God. ಕೆಲವೊಮ್ಮೆ ನಾನು 5 ಮತ್ತು 6 ತಾಸು ದೇವರ ವಾಕ್ಯವನ್ನು ಕಲಿಸ್ತಾ ಇರ್ತೇನೆ. I may feel it. ನನಗೆ ನೋವು ಅನಿಸಬಹುದು, but that's not truth. ಆದ್ರೆ ಅದು ಸತ್ಯವಲ್ಲ. The truth is my Jesus carried all my pain. ಆದ್ರೆ ಸತ್ಯ ಏನಂದ್ರೆ ನನ್ನ ಯೇಸು ನನ್ನ ಎಲ್ಲ ನೋವನ್ನು ಹೊತ್ತುಕೊಂಡನು. Hallelujah. Hallelujah. Don't feel pity. Don't give your leg to everybody. ನೀವು ಅಲ್ಲಿ ಅಯ್ಯೋ ಪಾಪ ಅಂತ ಅನ್ಕೊಂಡು ನಿಮ್ಮ ಕಾಲನ್ನು ಯಾರಿಗೂ ಕೊಡಬೇಡ್ರಿ. The self pity is the one which brings most of the cause for our sickness. ನೋಡ್ರಿ, ನಮ್ಮ ಮೇಲೆ ನಾವು ಅಯ್ಯೋ ಪಾಪ ಅಂತ ಅನ್ನುವಂಥದ್ದೇ ಕೆಲವೊಂದು ರೋಗಗಳಿಗೆ ಅದು ಒಂದು ಕಾರಣವಾಗಿರ್ತದೆ. Some people, they really feel pity for themselves. ಕೆಲವು ಜನರು ಅವ್ರ ಮೇಲೆ ತಮ್ಮನ್ನು ತಾವು ಅಯ್ಯೋ ಪಾಪ ಅಂತ ಅನ್ಸ್ಕೊಳ್ತಾರೆ. That is a real cause for Christians to suffer in sickness. ಅದೇ ಒಂದು ಕ್ರೈಸ್ತರು ಅಲ್ಲಿ ರೋಗದಲ್ಲಿ ನರಳಾಡುವಂತದಕ್ಕೆ ಕಾರಣವಾಗಿದೆ. See, when they are at home, they have to do their work. ಅವ್ರ ಮನೇಲಿರುವಾಗ ಅವ್ರ ಕೆಲಸ ಮಾಡ್ಬೇಕಾಗ್ತದೆ. Nobody bothers about them. ಅವ್ರ ಬಗ್ಗೆ ಯಾರು ಕಾಳಜಿ ವಹಿಸಲ್ಲ. But if they fall sick, ಆದ್ರೆ ಅವರು ರೋಗದಲ್ಲಿ ಬಿದ್ರೆ somebody comes and attends them. ಯಾರಾದ್ರೂ ಬಂದು ಅವ್ರಿಗೆ ಕಾಳಜಿ ವಹಿಸ್ತಾರೆ. I know some people, they like going to hospital, getting admitted also. ಕೆಲವು ಜನರಿಗೆ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅಡ್ಮಿಟ್ ಆಗುವಂತದ್ದು ಕೂಡ ಇಷ್ಟ. If you are admitted there, then people come with flowers, bouquets, fruits and all those things. ಅವ್ರು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೆ ಜನರು ಬರ್ತಾರೆ, ಅವ್ರಿಗೆ ಹೂವ ತಗೊಂಡ್ ಬರ್ತಾರೆ, ಹಣ್ಣುಗಳು ತಗೊಂಡ್ ಬರ್ತಾರೆ. You get a VIP treatment. ಅಲ್ಲಿ ನಿಮಗೆ VIP ಟ್ರೀಟ್ಮೆಂಟ್ ಸಿಗುತ್ತೆ. Till then nobody bothered about you. Suddenly you are attended by everybody. ಅಲ್ಲಿವರೆಗೂ ನಿಮ್ಗೆ ಯಾರು ಅಲ್ಲಿ ಕಾಳಜಿ ವಹಿಸ್ತಿರ್ಲಿಲ್ಲ, ಆದ್ರೆ ಈಗ ಎಲ್ಲರೂ ಬಂದು ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ. You feel so good when somebody comes and attends you. ಯಾರಾದ್ರೂ ಬಂದು ನಿಮ್ಗೆ ಕಾಳಜಿ ವಹಿಸಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. But I'll tell you, that is not the solution. ಆದ್ರೆ ನಿಮ್ಗೆ ನಾನು ಹೇಳ್ತೀನಿ, ಅದು ಪರಿಹಾರ ಅಲ್ಲ. There is no need for you to be in hospital, somebody to come and attend you. ನೀವು ಹಾಸ್ಪಿಟಲ್ ಅಲ್ಲಿ ಇದ್ದು ಯಾರಾದ್ರೂ ಬಂದು ನಿಮ್ಗೆ ಕಾಳಜಿ ವಹಿಸ್ಕೊಳ್ಬೇಕು ಅಂತ ಅನ್ನುವಂಥದ್ದಲ್ಲ. All these things will take you away from the promise of God. ಇಂತೆಲ್ಲ ವಿಷಯಗಳು ದೇವರ ವಾಗ್ದಾನದಿಂದ ನಿಮ್ಗೆ ದೂರ ತೆಗೆದುಕೊಂಡು ಹೋಗ್ತದೆ. You should be totally focused on the word of God. ನೀವು ಸಂಪೂರ್ಣವಾಗಿ ದೇವರ ವಾಕ್ಯದ ಮೇಲೆನೆ ಗಮನ ಹಾಕಬೇಕು. Daily you should say it. ಪ್ರತಿ ದಿನ ನೀವು ಅದನ್ನು ಹೇಳಬೇಕು. Surely my Jesus has borne all the sicknesses. ನಿಜವಾಗಿಯೂ ನನ್ನ ಯೇಸು ನನ್ನ ಎಲ್ಲಾ ರೋಗಗಳನ್ನು ಹೊತ್ತುಕೊಂಡನು. He has carried all our pains. ಆತನು ನನ್ನ ಎಲ್ಲಾ ನೋವನ್ನು ಹೊತ್ತುಕೊಂಡನು. Hallelujah. You focus on it morning and afternoon and night. It will solve all your problem. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ನೀವು ಆದ್ರ ವಾಕ್ಯದ ಮೇಲೆನೆ ನೀವು ಗಮನ ಇಟ್ಟರೆ ನಿಮ್ಮೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. And some people will come and tell you, no, that is not truth. There is no word. King James version says this, that says this, like that. ಕೆಲವು ಜನ ಬಂದು ಹೇಳ್ತಾರೆ, ಅದು ಸತ್ಯ ಅಲ್ಲ, ಕಿಂಗ್ ಜೇಮ್ಸ್ ಅದು ಬೇರೆ ಹೇಳ್ತದೆ, ಇದು ಬೇರೆ ಹೇಳ್ತದೆ ಅಂತ. ಅದು ಸರಿ ಅಲ್ಲ. The best way to interpret Bible is Bible itself. ನೋಡ್ರಿ, ಸತ್ಯವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತದ್ದು ಹೇಗೆ? ಬೈಬಲ್ ಮೂಲಕನೇ. Matthew interprets Isaiah 53 verse 4. ಮತ್ತಾಯನು ಯೆಶಾಯ 53:4ನೇ ವಚನವನ್ನು ಸರಿಯಾಗಿ ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ. Come with me to Matthew 8th chapter. ನಮ್ಮನ್ನೊಟ್ಟಿಗೆ ಮತ್ತಾಯ 8ನೇ ಅಧ್ಯಾಯಕ್ಕೆ ಬನ್ರಿ. We will read verse 16 and 17. 16-17ನೇ ವಚನ ಓದ್ಕೊಳ್ಳೋಣ. Matthew 8th chapter verse 16 and 17. ಮತ್ತಾಯ 8ನೇ ಅಧ್ಯಾಯ 16-17ನೇ ವಚನ. When the even was come, they brought unto him many that were possessed with devils. He cast out the spirits with the word and healed all that were sick. And verse 17, that it might be fulfilled which was spoken by Isaiah the prophet, saying, himself took our infirmities and bare our sickness. ಮತ್ತಾಯ 8:16-17ನೇ ವಚನ. ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು
ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. Always I used to think Jesus never died, but it is quoting about cross. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ ಯೇಸು ಕ್ರಿಸ್ತನು ಇನ್ನೂ ಶಿಲ್ಬೆ ಮೇಲೆ ಸತ್ತಿರ್ಲಿಲ್ಲ, ಆದ್ರೆ ಹೇಗೆ ಆತನು ಮತ್ತಾಯನ ಈ ವಾಕ್ಯ ಹೇಳ್ತಾ ಇದ್ದಾನೆ. But Matthew wants to clarify Isaiah 53:4. ಆದ್ರೆ ಯೆಶಾಯ 53:4ನೇ ವಚನವನ್ನು ಮತ್ತಾಯನು ಅಲ್ಲಿ ಸ್ಪಷ್ಟ ಮಾಡ್ತಾ He ಇದ್ದಾನೆ. wants to tell people this is about healing. ಆತನು ಹೇಳಲು ಬಯಸ್ತಾ ಇದ್ದಾನೆ ಈ ವಾಕ್ಯವು ಸ್ವಸ್ಥತೆ ಕುರಿತಾಗಿ ಇದೆ. In verse 16 it says he healed all that were sick. 16ನೇ ವಚನ ಹೇಳ್ತದೆ ಆತನು ಎಲ್ಲ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. Say in English, he healed all that were sick. ನನ್ನೊಟ್ಟಿಗೆ ಹೇಳ್ರಿ, ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. Hallelujah. Hallelujah. Healing took place. ಅಲ್ಲಿ ಸ್ವಸ್ಥತೆ ಉಂಟಾಯಿತು. For that Matthew is quoting Isaiah 53:4. ಆತನು ಯೆಶಾಯ 53:4ನೇ ವಚನವನ್ನು ಮತ್ತಾಯನು ಹೇಳ್ತಾ ಇದ್ದಾನೆ. He himself took our infirmities and bare our sicknesses. ಆತನು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಮತ್ತು ನಮ್ಮ ಬೇನೆಗಳನ್ನು ತೆಗೆದುಕೊಂಡನು. Infirmities means weakness. ಅಲ್ಲಿ ಬೇನೆಗಳು ಅಂತಂದಾಗ ಅಲ್ಲಿ ಬಲಹೀನತೆ ಆಗಿದೆ. Weakness he carried. ಆತನು ನಮ್ಮ ಬಲಹೀನತೆಗಳನ್ನು ಹೊತ್ತುಕೊಂಡನು. Sickness he carried. ನಮ್ಮ ರೋಗಗಳನ್ನು ಹೊತ್ತುಕೊಂಡನು. Hallelujah. Hallelujah. As I said, sin is different, sickness is different. ಅದಕ್ಕೆ ನಿಮ್ಗೆ ನಾನು ಹೇಳಿದೆ ರೋಗ ಬೇರೆ ಅಲ್ಲಿ ಪಾಪ ಬೇರೆ We ಆಗಿದೆ. should not get confused. ಅಲ್ಲಿ ನಮಗೆ ಅದರ ಮಧ್ಯದಲ್ಲಿ ಗಲಿಬಿಲಿ This is ಉಂಟಾಗಬಾರದು. not about sin. Isaiah 53 is about healing. ಇದು ಯೆಶಾಯ 53 ಅದು ಅಲ್ಲಿ ಪಾಪದ ಕುರಿತಾಗಿ ಇಲ್ಲ, ಆದರೆ ರೋಗದ ಕುರಿತಾಗಿದೆ. And Peter interprets Isaiah 53. ಪೇತ್ರನು ಕೂಡ ಯೆಶಾಯ 53 ಆತನು ಅಲ್ಲಿ ತಿಳಿಸಿ ಹೇಳ್ತಾ ಇದ್ದಾನೆ. 1 Peter 2:24. ಮೊದಲೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ. 1 Peter 2:24. ಮೊದಲೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ. Who his own self bare our sins in his own body on the tree, that we being dead to sin should live unto righteousness, by whose stripes you were healed. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. This is what people take the scripture again and say, see, Peter says he bore our sins in his own body. So Isaiah is not talking about healing, only about sin. ಇಲ್ಲಿ ಕೆಲವು ಜನರು ಏನಂತ ಹೇಳ್ತಾರೆ, ಈ ವಾಕ್ಯವನ್ನು ತಗೊಂಡು ನೋಡ್ರಿ, ಅಲ್ಲಿ ಪೇತ್ರನ್ ಹೇಳ್ತಾ ಇದ್ದಾನೆ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡನು. ಅಲ್ಲಿ ಮತ್ತಾಯನು ಆತನು ರೋಗದ ಬಗ್ಗೆ ಹೇಳ್ತಾ ಇದೆ, ಅದು ಸರಿಯಲ್ಲ. No, Peter makes 2 points here. He talks about sin, he talks about healing. ಅಲ್ಲ, ಸರಿಯಾಗಿ ನೋಡ್ಬೇಕಂತಂದ್ರೆ ಪೇತ್ರನು 2 ವಿಷಯದಲ್ಲಿ ಆತನು ಮಾತಾಡ್ತಾ ಇದ್ದಾನೆ, ಪಾಪದ ಕುರಿತಾಗಿ ಮತ್ತು ರೋಗದ ಕುರಿತಾಗಿ. In Isaiah 53:5 it says, by whose stripes you are healed. ಯೆಶಾಯ 53:5ನೇ ವಚನದಲ್ಲಿ ಅದು ಹೇಳ್ತದೆ, ಆತನ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಿ. Means they whipped him. ಅಂದ್ರೆ ಆತನಿಗೆ ಬಾಸುಂಡೆಗಳಿಂದ ಅಲ್ಲಿ ಹೊಡೆದರು, ಕೊರಡೆಗಳಿಂದ. Jesus with iron hooks. ಅಲ್ಲಿ ಯೇಸು ಕ್ರಿಸ್ತನನ್ನು ಅಲ್ಲಿ ಕೊರಡೆಗಳಿಂದ, ಅಲ್ಲಿ ಕಬ್ಬಿಣದ ಒಂದು ಗಂಟೆ ಇರುವಂತ ಕಬ್ಬಿಣದಿಂದ ಆತನನ್ನು ಹೊಡೆದರು. It tore his flesh and came out. ಅದು ಆತನ ಚರ್ಮವನ್ನು ಕಿತ್ಕೊಂಡು ಬಂತು. It's over now. ಈಗ ಅದು ಮುಗಿದೋಗಿದೆ. So Peter says, by his stripes you were healed. ಅದಕ್ಕೆ ಪೇತ್ರನು ಹೇಳ್ತಾನೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. Before you fall sick only you are healed. ಅಂದ್ರೆ ನೀವು ರೋಗದಲ್ಲಿ ಬೀಳೋಕ್ಕಿಂತ ಮುಂಚೆನೆ ನೀವು ಗುಣವಾಗಿದ್ದೀರಿ. Even sin he has done it. ಪಾಪದ ಕುರಿತಾಗಿ ಕೂಡ ಆತನು I ಮಾಡಿದ್ದಾನೆ. agree. He says he bore our sins in his own body. ನಾನು ಒಪ್ಪಿಕೊಳ್ತೇನೆ, ನಮ್ಮ ಪಾಪಗಳನ್ನು ಆತನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. Meaning is our past sin, present sin, future sin, my Jesus carried in his own body. ಅಂದ್ರೆ ಅರ್ಥ, ನಮ್ಮ ನೆನ್ನೆಯ ಪಾಪ, ಇವತ್ತಿನ ಪಾಪ, ನಾಳೆ ಪಾಪವನ್ನು ಯೇಸು ಕ್ರಿಸ್ತನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು. But the sin and sickness, there is slight difference. ಆದ್ರೆ ಪಾಪ ಮತ್ತು ರೋಗದ ಮಧ್ಯದಲ್ಲಿ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಇದೆ. God removed our sin nature.
ದೇವರು ನಮ್ಮ ಪಾಪದ ಸ್ವಭಾವವನ್ನು ತೆಗೆದುಹಾಕಿದ. 2 Corinthians 5:17 says, behold, he who is, let's read 2 Corinthians 5:17. ನಾವು 2 ಕೊರಿಂಥ್ಯ 5ನೇ ಅಧ್ಯಾಯ He 17 has ವಚನ. made us a new creation. All things have passed away, everything has become new. ಆತನು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾನೆ, ಹಳೆದೆಲ್ಲ ಹೋಗಿ ಎಲ್ಲವೂ ನೂತನವಾಯಿತು. Therefore, if any man be in Christ, he is a new creation. All things have passed away. Behold, all things have become new. ಅಲ್ಲಿ 2 ಕೊರಿಂಥ್ಯ 5ನೇ ಅಧ್ಯಾಯ 17 ವಚನದಲ್ಲಿ ಹೇಳ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. So when God dealt with sin, it is something different. ಯಾವಾಗ ದೇವರು ಪಾಪದ ಒಟ್ಟಿಗೆ ವ್ಯವಹರಿಸಿದನೋ ಅದು ಅಲ್ಲಿ ವ್ಯತ್ಯಾಸವಾಗಿತ್ತು. Our sin nature is removed totally. ನಮ್ಮ ಪಾಪದ ಸ್ವಭಾವ ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟಿದೆ. Become new in our spirit. ನಾವು ನಮ್ಮ ಆತ್ಮದಲ್ಲಿ ಹೊಸಬ್ಬರಾಗಿದ್ದೇವೆ. New birth took place. ಅಲ್ಲಿ ನಮ್ಮ ಆತ್ಮದಲ್ಲಿ ನಾವು ನೂತನ ಸೃಷ್ಟಿ ಅಥವಾ ಹೊಸದಾಗಿ ಹುಟ್ಟಿದವರಾಗಿದ್ದೇವೆ. You are dead unto sin, live unto righteousness. ಅದಕ್ಕೆ ಅಲ್ಲಿ ಪೇತ್ರನ್ ಹೇಳ್ತಾನೆ, ನೀವು ಪಾಪದ ಪಾಲಿಗೆ ಸತ್ತಿದ್ದೀರಿ ಮತ್ತು ಈಗ ನೀತಿಯ ಪಾಲಿಗೆ ನೀವು ಜೀವಿಸ್ತೀರಿ. But when it comes to healing, ಆದ್ರೆ ಯಾವಾಗ ಸ್ವಸ್ಥತೆಗೆ ಬರ್ತದೋ our body is still existing. ನಮ್ಮ ದೇಹ ಇನ್ನೂ ಅಲ್ಲಿ ಇರ್ತಾ ಇದೆ. Sickness comes, ಯಾವಾಗ ರೋಗ ಬರ್ತದೋ that needs healing. It is restored. ಅದಕ್ಕೆ ಅಲ್ಲಿ ಸ್ವಸ್ಥತೆ ಬೇಕಾಗಿದೆ. ಅಲ್ಲಿ ಆರೋಗ್ಯ ಅಲ್ಲಿ ಮತ್ತೆ ಸ್ಥಾಪಿಸಲ್ಪಟ್ಟಿದೆ. For sin, God didn't restore. God made everything new for us. Made us a new creation. ಪಾಪಕ್ಕಾಗಿ ಅಲ್ಲಿ ಮತ್ತೆ ದೇವರು ಏನು ಮಾಡಬೇಕಾಗಿಲ್ಲ, ಯಾಕಂದ್ರೆ ಆತನು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿಬಿಟ್ಟಿದ್ದಾನೆ. Healing is restored in our physical body. ಸ್ವಸ್ಥತೆಯು ನಮ್ಮ ಶಾರೀರಿಕ ದೇಹದಲ್ಲಿ ಅಲ್ಲಿ ಮತ್ತೆ ಹೊಂದಿಕೊಳ್ತೇವೆ. Hallelujah. Hallelujah. And if all these promises, ಈ ಎಲ್ಲಾ ವಾಗ್ದಾನಗಳನ್ನು you keep it in front of your eyes, keep meditating, keep thinking, this will work like a medicine for you. ಈ ಎಲ್ಲಾ ವಾಗ್ದಾನಗಳನ್ನು ನಿಮ್ಮ ಕಣ್ಣೆದುರುಗಡೆ ಇಟ್ಟು ಅದರ ಕುರಿತಾಗಿ ನೀವು ಧ್ಯಾನ ಮಾಡ್ತಾ ಇದ್ದಾಗ ಇದು ನಿಮಗೆ ಔಷಧಿ ಆಗ್ತದೆ. Hallelujah. Hallelujah. Tell after me. ನಾನಿಂದ ಹೇಳ್ರಿ. As I worship, my Father has blessed my food and water and removed all the sicknesses away from us. ನನ್ನೊಟ್ಟಿಗೆ ಹೇಳ್ರಿ. ನಾನು ನನ್ನ ತಂದೆಯನ್ನು ಆರಾಧಿಸುವಾಗ ನನ್ನ ತಂದೆಯು ನನ್ನ ಅನ್ನ, ಊಟ ಮತ್ತು ನೀರನ್ನು ಆಶೀರ್ವದಿಸಿ ಎಲ್ಲಾ ರೋಗಗಳನ್ನು ನನ್ನಿಂದ ತೆಗೆದುಹಾಕುವನು. My Father has forgiven all my iniquities and healed all my diseases. ನನ್ನೊಟ್ಟಿಗೆ ಕನ್ನಡದಲ್ಲಿ ಹೇಳ್ರಿ. ನನ್ನ ತಂದೆಯು ನನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸಿ ನನ್ನ ಎಲ್ಲಾ ರೋಗಗಳನ್ನು ನನ್ನಿಂದ ದೂರ ತೆಗೆದು ಹಾಕಿದ್ದಾನೆ. Surely my Jesus bore all the sicknesses and all the pains. ನಿಜವಾಗಿಯೂ ನನ್ನ ಯೇಸು ನನ್ನ ಎಲ್ಲಾ ರೋಗಗಳನ್ನು ಹೊತ್ತುಕೊಂಡನು, ನನ್ನ ಎಲ್ಲಾ ನೋವುಗಳನ್ನು ಹೊತ್ತುಕೊಂಡನು. I have been healed by the stripes of Jesus. ನಾನು ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ. Hallelujah. In the scriptures you keep telling, always let it be in front of your eyes. ಈ ವಾಕ್ಯಗಳನ್ನು ನೀವು ಹೇಳ್ತಾನೆ ಇರ್ರಿ, ಅದು ಯಾವಾಗಲೂ ನಿಮ್ಮ ಕಣ್ಣೆದುರುಗಡೆ Let it be the center of your heart. ಅದು ನಿಮ್ಮ ಹೃದಯದ ಮಧ್ಯದಲ್ಲಿ ಇರಲಿ. It works like a medicine to your body. ಈ ವಾಕ್ಯವು ನಿಮ್ಮ ದೇಹಕ್ಕೆ ಅದು ಔಷಧಿಯ ರೀತಿಯಲ್ಲಿ ಕಾರ್ಯ ಮಾಡ್ತದೆ. The same way, ಅದೇ ರೀತಿಯಾಗಿ you are praying for some money, finance. ಈಗ ನೀವು ಹಣಕಾಸಿನ ವಿಷಯದಲ್ಲಿ ಆಗ್ಲಿ ಒಂದು ವಾಣಿಜ್ಯದ ಸಮಸ್ಯೆ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ you pray with the promise of God. ನೀವು ದೇವರ ವಾಗ್ದಾನದ ಒಟ್ಟಿಗೆ ಪ್ರಾರ್ಥನೆ ಮಾಡ್ರಿ. But keep meditating the promise of God. ಆಮೇಲೆ ಆ ದೇವರ ವಾಗ್ದಾನವನ್ನು ಅಲ್ಲಿ ಧ್ಯಾನ ಮಾಡ್ತಾನೆ ವರ್ತಿಸಬೇಕು. Maybe you are praying for ministry. ಈಗ ನೀವು ಒಂದು ಸೇವೆಗಾಗಿ ಪ್ರಾರ್ಥನೆ You ಮಾಡ್ತೀರಾ. have taken the promise of God. ಈಗ ನೀವು ಅಲ್ಲಿ ದೇವರ ವಾಗ್ದಾನಗಳನ್ನು ತೆಗೆದುಕೊಂಡಿರಬಹುದು. And keep meditating the
promise of God, ಆ ದೇವರ ವಾಗ್ದಾನವನ್ನು ಧ್ಯಾನ ಮಾಡ್ತಾನೆ ಇರಬೇಕು. you will see the result. ಅವಾಗ ನೀವು ಅಲ್ಲಿ ಫಲಿತಾಂಶವನ್ನು ನೋಡ್ತೀರಾ. Hallelujah. Hallelujah. Shall we pray? ನಾ ಪ್ರಾರ್ಥನೆ ಮಾಡೋಣವಾ? Abba Father, in Jesus' name we pray. ಅಪ್ಪ ತಂದೆ, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. All their prayers will be answered. ಇವರೆಲ್ಲರ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. Help them to find the word of God. ಇವರಿಗೆ ದೇವರ ವಾಕ್ಯವನ್ನು ಕಂಡುಕೊಳ್ಳಿಕ್ಕೆ ಸಹಾಯ ಮಾಡಿ. Help them to give total attention. ಅವರು ಸಂಪೂರ್ಣ ಗಮನ ಕೊಡುವಂತೆ ಸಹಾಯ ಮಾಡಿ. Wherever obedience is needed, they'll obey the word of God. ಎಲ್ಲೆಲ್ಲಿ ವಿಧೇಯತೆ ಬೇಕಾಗಿದೆಯೋ ಅಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೆ. They will focus on the promise of God morning and afternoon and night. ಅವರು ನಿನ್ನ ವಾಗ್ದಾನದ ಮೇಲೆ ಗಮನ ಇಡ್ತಾರೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. It will be the center of their heart. ಅದು ಅವರ ಹೃದಯದ ಮಧ್ಯದಲ್ಲಿ ಇರ್ತದೆ. It will bring answer for their prayers. ಅವರ ಪ್ರಾರ್ಥನೆಗೆ ಅದು ಉತ್ತರ ತೆಗೆದುಕೊಂಡು ಬರ್ತದೆ. All their prayers will be answered. ಇವರೆಲ್ಲರ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. In Jesus' name we pray. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. Amen. ಆಮೆನ್. Amen. ಆಮೆನ್.